ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ಮೊದಲ ಯೂಟ್ಯೂಬ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದು, ಇದು ನನ್ನ ಮೊದಲ ಯೂಟ್ಯೂಬ್ ವಿಡಿಯೋ. ನನ್ನ ಮೊದಲನೇ ಯೂಟ್ಯೂಬ್ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಹೊಸ ರೂಮ್ನ ಕಾಣಿಸ್ತೀನಿ, ಆಯಿತಾ? ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಸ್ಗಳನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನನ್ನ ವಿಡಿಯೋ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಆಯಿತಾ? ಬನ್ನಿ. ಇದೇ ನೋಡಿ ನಮ್ಮ ರೂಮ್ ಫ್ರೆಂಡ್ಸ್. ತುಂಬ ಸಿಂಪಲ್ ಆಗಿದೆ ಮತ್ತು ಪುಟ್ಟದಾಗಿದೆ. ಬನ್ನಿ ನೋಡುವ. ಇದಕ್ಕೆ ಮೇನ್ ಆಗಿ ಒಂದೇ ಒಂದು ವಿಂಡೋ ಇದೆ, ಈ ಥರ ಒಂದು ವಿಂಡೋ. ಇದು ನಮ್ಮ ಮನೆಯವರು ಆಲ್ರೆಡಿ ಕಾಟ್ ಫಿಟ್ಟಿಂಗ್ ಮಾಡಿ ಇಟ್ಬಿಟ್ಟಿದ್ದಾರೆ. ಯಾಕಂದರೆ ಇದು ಕಾಟ್ ಫಿಟ್ಟಿಂಗ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಅಲ್ವ, ಸೊ ಅದಕ್ಕೋಸ್ಕರ ಇದು ಫಿಟ್ಟಿಂಗ್ ಮಾಡಿ ಆಲ್ರೆಡಿ ಇಟ್ಬಿಟ್ಟಿದ್ದಾರೆ. ಆಮೇಲೆ ಇದೆಲ್ಲ ಬಾಕ್ಸ್ ಏನಂದರೆ ಇದು ನಮ್ಮ ಮಕ್ಕಳ ಬಟ್ಟೆ, ನಮ್ಮ ಬಟ್ಟೆ, ನಮ್ಮ ಮನೆಯವ್ರ ಬಟ್ಟೆ, ಇದನ್ನೆಲ್ಲ ಇವಾಗ ತೆಗೆದು ಸೈಜ್ ಮಾಡಿ ಇಡಬೇಕು. ತುಂಬ ಟೈಮ್ ತೊಗೊಳುತ್ತೆ ಇದೆಲ್ಲ ಇಡಬೇಕಂದ್ರೆ. ಇವತ್ತು ಇದೇ ಕೆಲಸ ನಮ್ಮದು. ಇವತ್ತು ಇದನ್ನೆಲ್ಲ ಜೋಡಿಸಿ ಇಡಬೇಕು ಫ್ರೆಂಡ್ಸ್. ಅಲ್ಲಿವರೆಗೂ ಇದೆಲ್ಲ ಹೀಗೆ ಗಲೀಜಾಗಿ ಕಾಣ್ತಾ ಇರುತ್ತೆ. ಇಲ್ಲಿ ನೋಡಿ, ಇಲ್ಲೊಂದು ಕಪಾಟನ್ನು ಮಾಡಿಸಿದ್ದೇವೆ, ಇಲ್ಲೊಂದು ಕಪಾಟು. ಇಲ್ಲಿ ಬೇಳೆಕಾಳುಗಳ ಡಬ್ಬಗಳನ್ನು ಕೂಡ ಇಟ್ಕೊಳ್ಳೋಕ್ಕೆ ನಮಗೆ ಈಸಿ ಆಗುತ್ತೆ. ಇಲ್ಲಿ ಆಮೇಲೆ ಇದು ಶೋಕೇಶ್ಗಳನ್ನು ಇಟ್ಕೋಬಹುದು. ನನ್ನ ಹತ್ರ ಅಷ್ಟೊಂದಿನ ಶೋಕೇಶ್ಗಳು ಇಲ್ಲ, ನೋಡುವ ಆಮೇಲೆ ಏನಾಗುತ್ತೆ ಅಂಥೇಳಿ. ಇದಿಷ್ಟು. ಇಲ್ಲೊಂದು ನೋಡಿ ಫ್ರೆಂಡ್ಸ್, ಇದು ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ನನ್ನ ಹತ್ರ ಒಂದೇ ಒಂದು ಅಲ್ಮಾರಿ ಇರೋದು. ನನಗೆ ನನ್ನ ಬಟ್ಟೆ, ನಮ್ಮ ಮನೆಯವ್ರ ಬಟ್ಟೆ, ನಮ್ಮ ಮಕ್ಕಳ ಬಟ್ಟೆಗಳನ್ನು ಇಟ್ಕೊಳ್ಳಿಕ್ಕೆ ತುಂಬ ಕಷ್ಟ ಆಗ್ತಿತ್ತು. ನಾನು ನಮ್ಮ ಮನೆಯವ್ರಿಗೂ ಕೂಡ ಹೇಳಿದ್ದೆ, ನನ್ನ ಹತ್ರ ಅಲ್ಮಾರಿ ಇಲ್ಲ ಅಲ್ವಾ, ಒಂದೇ ಅಲ್ಮಾರಿ ಇದೆ, ಇನ್ನೊಂದು ಅಲ್ಮಾರಿ ತಗೊಳ್ಳುವ ಅಂತೇಳಿ. ಇದೊಂದು ಮಾಡಿದಾರಲ್ಲ, ಇದು ನನಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಇಲ್ಲಿ ನಮ್ಮ ಬಟ್ಟೆ ಆಗಲಿ, ಮಕ್ಕಳ ಬಟ್ಟೆ ಆಗಲಿ, ಬೆಡ್ಶೀಟ್ಗಳಾಗಲಿ, ಬೇಡಿರೋ ವಸ್ತುಗಳನ್ನು ಕೂಡ ಮೇಲೆ ಇಟ್ಕೊಬೋದು. ತುಂಬ ದೊಡ್ಡ ಫೇಸ್ ಇದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದಕ್ಕೂ ಕೂಡ ಇದೇ ಥರ ಮಾಡುವ ಅಂತ ನನ್ನ ಪ್ಲ್ಯಾನಿಂಗ್ ಇತ್ತು. ಬಟ್ ಅದು ಇದೆರಡು ಮಾಡೋಕ್ಕೆ ತುಂಬ ರೇಟ್ ಹೇಳಿದ್ರು ಅವರು. ಇದನ್ನು ಮಾಡೋದಂದರೆ ತುಂಬ ರೇಟ್ ಮತ್ತು ಹೆಚ್ಚು ಕಾಸ್ಟ್ ಆಗುತ್ತೆ ಅಲ್ವಾ, ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಸ್ಕ್ರೀನ್ ಹಾಕ್ಕೊಡುವ ಅಂಥೇಳಿ ಇದನ್ನು ಮಾಡಿಸ್ಕೊಂಡಿದ್ದೇವೆ. ಇಲ್ಲಿ ವಸ್ತುಗಳನ್ನ ಇಟ್ಟಾದ್ಮೇಲೆ ಬಟ್ಟೆಯನ್ನು ಹಾಕಿಬಿಟ್ರೆ ಆಯಿತು. ಮಕ್ಕಳು ಕಿಡ್ತವೆ, ಆದರೂ ಕೂಡ ನೋಡ್ತಾ ಇರಬೇಕು, ಏನು ಮಾಡೋದು ಅಲ್ವಾ. ಅದಕ್ಕೂ ಕೂಡ ಸ್ಕ್ರೀನ್ ಹಾಕೋದಂದ್ರೆ ತುಂಬ ದುಡ್ಡು ಹೇಳಿದ್ರೆ, ಸೊ ಅದಕ್ಕೋಸ್ಕರ ಹೀಗೆ. ಮತ್ತೊಂದೇನೆಂದರೆ, ನಮ್ಮ ಮನೆ ಇದು ರೂಮಿಗೆ ಕಲರ್ ಹಚ್ಚಿಲ್ಲ, ಕಲರ್ ವೈಟ್. ಯಾಕಂದರೆ ಕಲರ್ ಹಚ್ಚಿಲ್ಲ, ಮತ್ತು ಬಾಗಿಲನ್ನು ಕೂಡ ಹಚ್ಚಿಲ್ಲ ಫ್ರೆಂಡ್ಸ್. ಯಾಕಂದರೆ ತುಂಬ ಅವರು ಹೇಳಿದರು, ಆದರೆ ಅವರು ತುಂಬ ಅಮೌಂಟ್ ಹೇಳಿದ್ರು, ಸೊ ಅದಕ್ಕೋಸ್ಕರ ಸಿಂಪಲ್ ಆಗಿರೋ ಡೋರನ್ನು ಹಾಕಬೇಕಂತ ಇದ್ದೀವಿ. ಅದು ಹೇಳಿದ್ದಾರೆ ಅವರು, ಇನ್ನು 2-3 ದಿನದಲ್ಲಿ ಬರ್ತಾರೆ ಅಂತ ಹೇಳಿದ್ದಾರೆ. ಆವಾಗ ಅಲ್ಲಿವರೆಗೂ ನಾವು ಇಲ್ಲೂ ಕೂಡ ಸ್ಕ್ರೀನ್ ಹಾಕ್ಕೊಂಡಿದ್ದೇವೆ. ಈ ಥರ ನೋಡಿ, ಈ ಥರ ಸ್ಕ್ರೀನ್ ಹಾಕ್ಕೊಂಡಿದ್ದೇವೆ. ಇಲ್ಲೂ ಕೂಡ ಬಟ್ಟೆನ ಹಾಕಿ ಅಡ್ಜಸ್ಟ್ ಮಾಡ್ಕೋಬೋದು. ಆಮೇಲೆ ಇದು ಒಂದು ಹಾಲ್. ಆ್ಯಕ್ಚುಲಿ ಇದು ಹಾಲ್ ಆಗಿತ್ತು, ಬಟ್ ಇದನ್ನು ನಾವು ಕಿಚನ್ನಾಗಿ ಮಾಡಿದ್ದೇವೆ ಫ್ರೆಂಡ್ಸ್. ಇದು ನೋಡಿ ಕಿಚನ್. ನಾನು ಇವತ್ತಿಂದ ನಾವು ಇಲ್ಲೇ ಅಡುಗೆ ಮಾಡಿ ಊಟ ಮಾಡ್ತೀವಿ. ಇಲ್ಲಿದ್ರೆ ನಾವು ಇಷ್ಟು ದಿನ ಕೆಳಗಡೆ ಹೋಗಿ ಊಟ ಮಾಡ್ತೀವಿ, ಕೆಳಗಡೆನೇ ಇದ್ವಿ. ಇವಾಗ ನಾವು ಇಲ್ಲೇ ಊಟ ಮಾಡಿ ಅಡುಗೆ ಮಾಡ್ತೀವಿ. ಇದು ಹಾಲ್ ಆಗಿತ್ತು, ಬಟ್ ಇದು ಸ್ಮಾಲ್ ಕಿಚನ್ ಆಗಿದೆ. ನೋಡಿ, ಕಿಚನ್ ಈ ಥರ ಇದೆ. ಇಲ್ಲೂ ಕೂಡ ಒಂದು ವಿಂಡೋ ಇದೆ. ಆಲ್ರೆಡಿ ನಮ್ಮ ಮನೆಯವರಲ್ಲಿ ಫ್ರಿಜ್ ಇಟ್ಟುಬಿಟ್ಟಿದ್ದಾರೆ. ಬನ್ನಿ, ಮತ್ತೊಂದು ಇದೆ, ಕಾಣಿಸ್ತೀನಿ. ಬಟ್ ಇದು ನಮ್ಮ ರೂಮ್ ಅಲ್ಲ, ಇದು ನಮ್ಮ ಮನೆಯವ್ರ ಸಂಬಂಧಿಸಿದ್ದಾರೆ. ಅವ್ರ ಮದುವೆ ಆಗೋದಿದೆ, ಸೊ ಅವರಿಗೋಸ್ಕರ ಮಾಡಿರೋದು. ಅವರಿನ್ನೂ ಸೆಟ್ ಆಗಿಲ್ಲ, ಅವ್ರ ಮದುವೆ ಆಗಿಲ್ಲ ಅಲ್ಲ, ಸೊ ಅಲ್ಲಿವರೆಗೂ ಇದು ಹೀಗೆ ಇರುತ್ತೆ. ಅಲ್ಲಿವರೆಗೂ ನಾವು ಯೂಸ್ ಮಾಡ್ಕೋಬೋದು, ಅಂದರೆ ಮಕ್ಕಳೆಲ್ಲ ಆಟ ಆಡ್ಬೋದು. ಬನ್ನಿ, ಕಾಣಿಸ್ತೀನಿ ಅದನ್ನು. ಇಲ್ಲೂ ಕೂಡ ಸಿಂಪಲ್ ಫ್ರೆಂಡ್ಸ್. ಇದಕ್ಕೂ ಕೂಡ ಒಂದೇ ವಿಂಡೋ ಒಂದಿದೆ. ಆಮೇಲೆ ಇಲ್ಲೂ ಕೂಡ ಈ ಥರ ಅಲ್ಮಾರಿಯನ್ನು ಮಾಡಿಸಿದ್ದಾರೆ. ಇದು ಸ್ವಲ್ಪ ಸಣ್ಣ ಸೈಜ್ ಇದೆ, ಅದು ನಮ್ಮದು ದೊಡ್ಡಿತ್ತು. ಇದು ಸ್ವಲ್ಪ ಸಣ್ಣ ಸೈಜು, ಇಷ್ಟೇ. ಇದು ರೂಮು ಕೂಡ ಇಷ್ಟೇ. ಇನ್ನೊಂದಿದೆ, ಬನ್ನಿ ಕಾಣಿಸ್ತೇನೆ. ಇದು ಕೂಡ ಇದು ಸ್ವಲ್ಪ ದೊಡ್ಡದಾಗಿದೆ ಫ್ರೆಂಡ್ಸ್, ರೂಮು ದೊಡ್ಡದಾಗಿದೆ. ಇಲ್ಲೂ ಕೂಡ ಒಂದು ವಿಂಡೋ. ಇಲ್ಲೂ ಕೂಡ ನೋಡಿ, ಈ ಥರ ಅಲ್ಮಾರಿಯನ್ನು ಮಾಡಿಸ್ತಾರೆ. ಈ ಥರ ಅಲ್ಮಾರಿಯನ್ನು ಮಾಡಿಸಿದ್ದಾರೆ, ಸ್ವಲ್ಪ ಸಣ್ಣ. ಇಲ್ಲಿ ದೇವ್ರ ರೂಮನ್ನು ಮಾಡಬೇಕಂತ ಇದ್ರು, ಬಟ್ ಅದು ಇನ್ನೂ ಏನು ಕೆಲಸ ಆಗಿಲ್ಲ, ಸೊ ಅದಕ್ಕೋಸ್ಕರ ಹಾಗೆ ಇದೆ. ಅಲ್ಲೆಲ್ಲ ಬಕೆಟ್ಗಳನ್ನೆಲ್ಲ ಇಟ್ಟಿದ್ದಾರೆ, ಟೈಲ್ಸ್ ಹಚ್ಚಿದಲ್ಲ, ಸೊ ಅಂಥದ್ದು ತುಂಡುಗಳನ್ನು ಅಲ್ಲೇ ಇಟ್ಬಿಟ್ಟಿದ್ದಾರೆ. ಮತ್ತೊಂದೇನೆಂದರೆ, ಎಲ್ಲ ರೂಮ್ಗಳಿಗೂ ಈ ಥರ ಒಂದು ಮಾಡಿದ್ದಾರೆ. ಇಲ್ಲಿ ಮೇಲ್ಗಡೆ ಬೇಡವಾಗಿದ್ದ ವಸ್ತುಗಳನ್ನು ಇಲ್ಲಿ ಕೂಡ ಇಟ್ಕೋಬಹುದು, ಆ ಥರ ಒಂದು ವ್ಯವಸ್ಥೆ ಮಾಡಿದ್ರೆ ಚೆನ್ನಾಗಿದೆ. ಬನ್ನಿ, ಇಲ್ಲಿ ಒಂದು ಪುಟ್ಟ ಬಾತ್ರೂಮ್ ಇದೆ ನಮ್ಮದು. ಇದು ಬಂದು ಕನಸು ಬಿಡು.
ಇಲ್ಲೊಂದು ಪುಟ್ಟ ಬಾತ್ರೂಮ್ ಇದೆ ಫ್ರೆಂಡ್ಸ್. ಬಾತ್ರೂಮ್ ನೋಡಿ ಈ ಥರ ಇದೆ. ಇದು ನಮ್ಮ ಮನೆಯ ಟೈಲ್ಸ್ ಚಾಯ್ಸ್ ನೋಡಿ. ಲೈಟ್ ಹಚ್ಚಿಲ್ಲ ಇಲ್ಲಿ ಇನ್ನೂ. ಈ ಥರ ಇದೆ, ಚಿಕ್ಕದಾಗಿದೆ. ಬನ್ನಿ, ಆಯಿತು. ಬಾತ್ರೂಮ್ ಇದಾಯಿತು. ಇಲ್ಲೂ ಕೂಡ ವಸ್ತುಗಳನ್ನು ಇಟ್ಕೊಳ್ಳೋಕ್ಕೂ ಕೂಡ ಜಾಗ ಇದೆ. ಆಮೇಲೆ ಇಲ್ಲೂ ಕೂಡ ಬನ್ನಿ, ಮತ್ತೊಂದಿನ ಮಾಡ್ತೀನಿ. ಇಲ್ಲೂ ಕೂಡ ಇದೆ, ಇಲ್ಲೂ ಕೂಡ ಇಟ್ಕೋಬೋದು. ಇದು ಮೇಲ್ಗಡೆ ಹೋಗೋದು. ಮೇಲ್ಗಡೆ ನಮಗೆ ಬಟ್ಟೆ ಒಣಸೋಕ್ಕೆ ಹೋಗಬೇಕಂದ್ರೆ ಇಲ್ಲಿಂದಲೇ ಹೋಗಬೇಕು ಫ್ರೆಂಡ್ಸ್. ಬನ್ನಿ ಕಾಣಿಸ್ತೀನಿ. ಮೇಲ್ಗಡೆ ಎಲ್ಲ ಗಜಿ ಬಿಜಿ ಆಗಿದೆ. ಇಲ್ಲೆಲ್ಲ ಈ ಥರ ವಸ್ತುಗಳನ್ನು ಹೀಗೆ ಇಟ್ಕೊಂಡ್ಬಿಟ್ಟಿದ್ದಾವೆ. ಇದೆಲ್ಲ ಕ್ಲೀನ್ ಮಾಡಬೇಕು ಇವಾಗ. ಇವತ್ತು ನಮ್ಮದು ಖಾಲಿ ಕ್ಲೀನಿಂಗ್ ಡೇ ಇವತ್ತು ನಮ್ಮದು. ಬನ್ನಿ, ಈ ಥರ ತುಂಬ ಬಿಸಿಲು ಫ್ರೆಂಡ್ಸ್. ನೋಡಿ ಎಷ್ಟು ಬಿಸಿಲು ಅಂದರೆ ಬಾಬಾ. ಎಲ್ಲ ವಸ್ತುಗಳು ಹಾಗೇ ಇನ್ನು ಮನೆ ಫ್ರಂಟ್ ಸೈಡ್ ಇನ್ನೂ ಪ್ಲಾಸ್ಟರ್ ಆಗಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಇದೆಲ್ಲ ರೀತಿ ಎಲ್ಲ ಹೀಗೆ ಇಟ್ಕೊಂಡವೆ. ಯಾಕಂದರೆ ಅದು ಒಂದು ಮಳೆಗಾಲಕ್ಕಿಂತ ಮುಂಚೆ ಪ್ಲಾಸ್ಟರ್ ಆಗಿಬಿಟ್ರೆ ಮನೆ ಕೆಲಸ ಮುಗೀತು. ಈ ಥರ ನೋಡಿ ಎಲ್ಲ ಗಜ್ಜಿತ್ತು. ಇದೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಮಕ್ಕಳು ಆಮೇಲೆ ಆರಾಮಾಗಿ ಇಲ್ಲಿ ಆಟ ಆಡ್ಕೊಳ್ಬೋದು. ಇದೆಲ್ಲ ಇಲ್ಲದ್ರೆ ಇವಾಗ ಮಕ್ಕಳಿಗೆ ಕರ್ಕೊಂಬಂದರೆ ಇದೆಲ್ಲ ಕಾಲಿಗೆಲ್ಲ ಚುಚ್ಚುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಇವಾಗ ಇಲ್ಲ ನೋಡಿ ಈ ಥರ. ಆಮೇಲೆ ಇಲ್ಲಿ ನೋಡಿ ನಮ್ಮ ಮನೆ ಸೈಡ್ ನೋಡಿ ನೋಡಿ. ಬನ್ನಿ 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 ನೋಡಿ. ಇದು ನಮ್ಮ ಮನೆ ಸುತ್ತಲೂ ನೋಡಿ ಈ ಥರ ಇದೆ. ಆ್ಯಕ್ಚುಲಿ ನಾವು ಇರೋದು ಒಡಿಸ್ಸಾದಲ್ಲಿ. ನಮ್ಮ ಮನೆಯವರು ಒಡಿಸ್ಸಾದವರು. ನಾವು ಒಡಿಸ್ಸಾ ಬಂದಿದ್ದೇವೆ. ಒಡಿಸ್ಸಾದಕ್ಕೆ ಬಂದು ಒಂದು 8 ತಿಂಗಳೇನೋ ಆಯಿತು. ನಾವು ಮುಂಚೆ ಗೋವಾದಲ್ಲಿದ್ವಿ. ಗೋವಾದಲ್ಲಿ ಬಾಡಿಗೆ ರೂಮಲ್ಲಿದ್ದು ಕೆಲಸ ಮಾಡ್ತಾಯಿದ್ವಿ. ಇವಾಗ ನಮ್ಮ ಮನೆಯವ್ರ ಮನೆಗೆ ಬಂದಿದ್ದೇವೆ. ಇದೆ ನೋಡಿದ್ರಲ್ವ ಫ್ರೆಂಡ್ಸ್, ಈ ಥರ ಇದೆ. ಇದೆಲ್ಲ ನೀಟಾಗಿ ಆಮೇಲೆ ಮಾಡೋದಿದೆ ಈ ಥರ. ಇವಾಗ ಕೆಳಗಡೆ ಹೋಗಿ ಎಲ್ಲ ವಸ್ತುಗಳನ್ನು ಜೋಡಿಸಿಡ್ಬೇಕು ಫ್ರೆಂಡ್ಸ್. ಹೋಗ್ತೀನಿ. ಮೊದಲು ಎಲ್ಲ ಬಾಕ್ಸ್ಗಳನ್ನು ಓಪನ್ ಮಾಡಿ ಎಲ್ಲ ಬಟ್ಟೆಗಳನ್ನೆಲ್ಲ ಕಾಟ್ ಮೇಲೆ ಇಟ್ಕೊಂಡ್ವಿ. ಅದಾದ ನಂತರ ಒಂದೊಂದಾಗಿ ನಾನು ಮತ್ತು ನನ್ನ ಮನೆಯವರು ಜೋಡಿಸ್ತಾ ಹೋಗಬೇಕು ಜೋಡಿಸ್ತಾ ಹೋಗೋಕ್ಕೆ ಈಸಿ ಆಗುತ್ತೆ ಅಲ್ವ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ಈಗ ನೋಡಿ ನಮ್ಮ ಮನೆ ನಾನಲ್ಲಿ ಪೂಜೆ ಮಾಡ್ತಿರೋ ದೇವರು ಕೂಡ ಸಿಕ್ಬಿಟ್ಟು ಅದನ್ನು ಕೂಡ ಸೈಡಲ್ಲಿ ಇಟ್ಕೋತಾ ಇದ್ದೀನಿ. ಇವಾಗ ಒಂದೊಂದಾಗಿ ಎಲ್ಲ ಬಟ್ಟೆಗಳು ನೋಡಿ, ನಮ್ಮಿಬ್ಬರು ಮಕ್ಕಳು ನೋಡಿ ಯಾವ ರೀತಿ ಆಟ ಆಡ್ತಾ ಇದ್ದಾವೆ. ಹಾಗೇ ಒಂದಷ್ಟು ಗಾಜಿನ ಐಟಮ್ಸ್ಗಳು ಇತ್ತು, ಅದನ್ನು ಕೂಡ ನಮ್ಮ ಮನೆಯವರು ಮೇಲ್ಗಡೆ ಚೆನ್ನಾಗಿ ಇಡ್ತಾ ಇದ್ದಾವೆ. ಮಕ್ಕಳು ನೋಡಿ ನಮ್ಮ ಕೆಲಸ ನಾವು ಮಾಡ್ತಾಯಿದ್ರೆ ಮಕ್ಕಳು ಅವ್ರು ಎಂಜಾಯ್ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಮನೆಯವರು ಅಲ್ಮಾರಿಯನ್ನು ಕೂಡ ಓಪನ್ ಮಾಡಿ ನಂಗೆ ಕೊಟ್ಟರು. ನಾನು ಒಂದೊಂದಾಗಿ ಸೀರೆಗಳನ್ನಾಗಲಿ ನನ್ನ ಕುರ್ತಾ ಅವೆಲ್ಲ ಇತ್ತು. ಸೊ ಅದನ್ನೆಲ್ಲ ಒಟ್ಟಿಗೆ ಸರಿಯಾಗಿ ಇಡ್ತಾಯಿದ್ದೀನಿ. ಹಾಗೆ ಪಾತ್ರೆಗಳು ಸ್ವಲ್ಪ ಇಷ್ಟಿತ್ತು, ಪಾತ್ರೆಗಳನ್ನು ಕೂಡ ಜೋಡಿಸಿಡ್ತಾ ಇದ್ದೀವಿ. ಅದರಲ್ಲಿ ನಮ್ಮ ಮನೆಯವರು ಮಂಡಕ್ಕಿ, ಖಾರ ಇವನ್ನೆಲ್ಲ ತೊಗೊಂಬಂದಿದ್ರು. ಸೊ ಅದನ್ನು ಕೂಡ ನಾನು ಇಡ್ತಾಯಿದ್ದೇನೆ. ಹಾಗೆ ಎಲ್ಲ ಜೋಡಿಸಾಯಿತು. ಇವಾಗ ಗುಡಿಸಿ ಫಿನಿಶ್ ಆಗ್ತಾಯಿದೆ ಕೆಲಸ ಫ್ರೆಂಡ್ಸ್. ಗುಡಿಸ್ತಾ ಇದ್ದೀನಿ. ಎಲ್ಲ ಗುಡಿಸಿ ಒರೆಸೋದಿದೆ. ಒರೆಸ್ಕೊಂಡಾದಮೇಲೆ ಒಂದು ಸರಿ ಕೆಲಸ ಮುಗ್ದಂಗೆ. ಒರೆಸು ಕೂಡ ಆಯಿತು ಫ್ರೆಂಡ್ಸ್. ಇಷ್ಟೇ ಇವತ್ತಿನ ನಮ್ಮ ದಿನ ಫುಲ್ ಬ್ಯುಸಿ. ಫೈನಲಾಗಿ ರೂಮ್ ರೆಡಿಯಾಗಿದೆ ಫ್ರೆಂಡ್ಸ್. ನೋಡಿ ನಾನು ನಿಮ್ಗೆ ಕಾಣಿಸ್ತೀನಿ. ಆದಷ್ಟು ನಾವು ಮಾಡಿದ್ದೇವೆ, ನಾನು ಮತ್ತು ನಮ್ಮ ಮನೆಯವರು ಸೇರಿಕೊಂಡು ಗಡಿಬಿಡಿಯಲ್ಲಿ ಕೆಲಸ ಮುಗಿಸ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಅಲ್ಮಾರಿ ಇಟ್ಟಿದ್ದೇವೆ. ಇಲ್ಲಿ ಓಕೆ, ಇದು ವಿಂಡೋಗೆ ಕರ್ಟನ್ ಹಾಕಿದ್ದೇವೆ. ಇಲ್ಲಿ ವಸ್ತುಗಳನ್ನು ಇಟ್ಟಿಲ್ಲ, ಇನ್ನೂ ಇಡೋದಿದೆ. ಸ್ವಲ್ಪ ಮಾಡಿ ಇಡ್ತಾಯಿದ್ದೇವೆ. ಇಲ್ಲಿ ನೋಡಿ, ನಾನು ಮಗಳು ಮಲ್ಕೊಂಡಿದ್ದಾಳೆ. ಅವಳಿಗಿನ್ನೂ ಬಟ್ಟೆ ಹಾಕಿ ಇಲ್ಲೆಲ್ಲ ಬೆಡ್ಶೀಟ್ ಹಾಕಿ ರೆಡಿ ಮಾಡೋದಿದೆ. ಅವಳು ಬೇಗನೆ ಮಲ್ಕೊಂಡ್ಲ. ಸೊ ಅದಕ್ಕೋಸ್ಕರ ಹೀಗೆ ಇಟ್ಟಿದ್ದೀವಿ. ಇವಾಗ ನಮ್ಮದು ಊಟ ಮಾಡೋದಿದೆ. ಇಲ್ಲೂ ಕೂಡ ಈ ಡಬ್ಬಗಳನ್ನೆಲ್ಲ ಇಟ್ಕೊಂಡಿದ್ದೀವಿ. ಬತ್ತನ್ ಸ್ಟ್ಯಾಂಡು, ಪಾತ್ರೆ ಸ್ಟ್ಯಾಂಡ್ ಇನ್ನೂ ನಮ್ಮದು ಸೆಟ್ ಆಗಿಲ್ವ. ಸೊ ಅದಕ್ಕೋಸ್ಕರ ಇಲ್ಲೇ ಎಲ್ಲ ಡಬ್ಬಗಳನ್ನು ಇಟ್ಕೊಂಡಿದ್ದೇನೆ ಈ ರೀತಿ. ಇಲ್ಲಿ ನೋಡಿ, ಇಲ್ಲಿ ಬಟ್ಟೆ ಬೇಡದೇ ಇರೋ ವಸ್ತುಗಳನ್ನ ಈ ರೀತಿ ಮೇಲ್ಗಡೆ ಇಟ್ಕೊಂಡಿದ್ದೀನಿ. ಇಲ್ಲಿ ಆಯಿತು. ಸದ್ಯಕ್ಕೆ ಸ್ವಲ್ಪ ಕೆಲಸ ಆಯಿತು. ಇವಾಗ ಊಟ ಮಾಡೋದು ಫ್ರೆಂಡ್ಸ್. ಇಲ್ಲಿ ನೋಡಿ, ಇನ್ನೊಬ್ಳು ಏನು ಮಾಡ್ತಾಳೆ ಅಂತೇಳಿ ನೀವೇ ನೋಡಿ.
ಮನೆಯವರು ಊಟ ಮಾಡ್ತಿದ್ದಾರೆ. ಇವಾಗ ನಾನು ಕೂಡ ಊಟ ಮಾಡಬೇಕು. ಸಿಂಪಲ್ಲಾಗಿ ಈ ರೀತಿ ಜೋಡಿಸಿ ಇಟ್ಟಿದ್ದಾವೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಮತ್ತೊಮ್ಮೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.